ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಕ್ಷೇಮವಾಗಿದ್ದೀರಂತ ಭಾವಿಸ್ತೀನಿ. ಇದು ಕಂಟಿನ್ಯೂಯೇಷನ್ ಆಫ್ ಚಾಪ್ಟರ್ 1 ಆಫ್ ಕ್ಲಾಸ್ 10th ಬಿಸ್ನೆಸ್ ಸ್ಟಡೀಸ್. ಅದನ್ನು ನಾನು ಏನು ಮಾಡ್ತಿದ್ದೀನಿ, ಕಂಟಿನ್ಯೂ ಮಾಡ್ತಿದ್ದೀನಿ ಉಳಿದಂತಿರುವ ಟಾಪಿಕ್ಸ್ನ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಎಲ್ಲವನ್ನೂ ಒಂದು ಸಲ ರಿವೈಸ್ ಮಾಡೋಣ. ಚಾಪ್ಟರ್ ಹೆಸರು ಬಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಈ ಚಾಪ್ಟರ್ ನಾವು ಏನೇನು ನೋಡ್ತಿದ್ವಿ, ಮೀನಿಂಗ್ ಆಫ್ ಬ್ಯಾಂಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್, ಮೆಥಡ್ಸ್ ಟು ಓಪನ್ ಅಕೌಂಟ್ ಆನ್ ಬ್ಯಾಂಕ್ಸ್. ಸೊ ಬ್ಯಾಂಕ್ನ ಮೀನಿಂಗ್ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹೇಗೆ ನಾವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡೋದು ಅಂತ ತಿಳ್ಕೊಳ್ತೀವಿ. ಬ್ಯಾಂಕ್ ಅನ್ನೋದು ಏನಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಫಿನಾನ್ಷಿಯಲ್ ಅಂದ್ರೇನು, ಮನಿ ಟ್ರಾನ್ಸಾಕ್ಷನ್ಗೋಸ್ಕರನೇ. ಸೊ ಬ್ಯಾಂಕ್ ಏನು ಮಾಡುತ್ತೆ, ನಾವು ಮಾಡುವಂಥ ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಇನ್ವೆಸ್ಟ್ಮೆಂಟ್ ಥರ, ಮತ್ತು ಯಾರಿಗಾರು ಬೇಕಂದ್ರೆ ಅದು ಲೋನ್ ಮೂಲಕ ಕೊಡುತ್ತೆ. ಬ್ಯಾಂಕು ಕಂಟ್ರಿಯ ಡೆವಲಪ್ಮೆಂಟ್ಗೋಸ್ಕರ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂಥ ಆ್ಯಕ್ಟಿವಿಟೀಸ್ ಕೂಡ ಅವ್ರು ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇನ್ನೆಂತೆಂತಕ್ಕೆ ಬ್ಯಾಂಕ್ಸ್ ದುಡ್ಡು ಕೊಡ್ತಾರೆ ಅಂದರೆ ಅಗ್ರಿಕಲ್ಚರ್ಗೆ, ಇಂಡಸ್ಟ್ರಿಗೆ, ಮತ್ತು ಯಾವೆಲ್ಲ ಒಂದು ಆ್ಯಕ್ಟಿವಿಟೀಸು ನಮ್ಮ ಕಂಟ್ರಿಯ ಡೆವಲಪ್ಮೆಂಟ್ಗೆ ಉಪಯೋಗ, ಒಂದು ಮಾದರಿ ಕೊಡುತ್ತೆ, ಒಂದು ಮಾರ್ಗ ಕೊಡುತ್ತೆ, ಅಂತಹ ಆ್ಯಕ್ಟಿವಿಟೀಸ್ಗೆಲ್ಲ ಬ್ಯಾಂಕು ಲೋನ್ನ ಲೆಂಡ್ ಮಾಡುತ್ತೆ. ಸೊ ನನಗೆ ಬ್ಯಾಂಕ್ ಅನ್ನೋ ವರ್ಡ್ ಎಲ್ಲಿಂದ ಸಿಕ್ಕಿತ್ತು, ಒಂದು ಇಟಾಲಿಯನ್ ವರ್ಡಿಂದ ತೊಗೋಬೋದು, ಇನ್ನೊಂದು ಫ್ರೆಂಚ್ ವರ್ಡಿಂದ ತೊಗೋಬೋದು. ಇಟಾಲಿಯನ್ ವರ್ಡ್ ಏನಪ್ಪ ಅಂದರೆ ಬ್ಯಾಂಕು, ಫ್ರೆಂಚ್ ವರ್ಡ್ ಬಂದು ಬ್ಯಾಂಕು. ಎರಡು ಏನಪ್ಪ ಮೀನಿಂಗ್ ಅಂದರೆ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಎರಡು ಒಂದೇ ಮೀನಿಂಗ್ ಕೊಡ್ತಿದೆ. ಏನದು, ಇಟ್ ಈಸ್ ಎ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಒಂದು ಟೇಬಲ್ ಮೇಲೆ ಮನಿ ಎಕ್ಸ್ಚೇಂಜ್ ಆಗ್ತಿದೆ, ಒಬ್ರು ಕೊಡ್ತಿದ್ದಾರೆ, ಒಬ್ರು ತಗೊಳ್ತಿದ್ದಾರೆ. ಸೊ ಇದೆ ಇಟಾಲಿಯನ್ ವರ್ಡ್ ಬ್ಯಾಂಕು ಆ್ಯಂಡ್ ದಿ ಫ್ರೆಂಚ್ ವರ್ಡ್ ಬ್ಯಾಂಕ್, ವಿಚ್ ಮೀನ್ಸ್ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಏನು, ಡೀಲಿಂಗ್ ವಿತ್ ಮನಿ ಮೇನ್ ಬ್ಯಾಂಕ್ಸಲ್ಲಿ ಬ್ಯಾಂಕ್ ಏನಾಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಫರ್ಮ್ ಆಗಿರ್ಬೋದು ಅಥವಾ ಕಂಪನಿ. ಬ್ಯಾಂಕ್ ಏನು ಮಾಡುತ್ತೆ, ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಲೋನ್ಸ್ ಕೊಡುತ್ತೆ. ನಾವು ಈಸಿಯಾಗಿ ಪೇಮೆಂಟ್ ಮಾಡ್ಬೋದು, ನಾವು ಈಸಿಯಾಗಿ ವಿತ್ಡ್ರಾ ಮಾಡ್ಕೋಬೋದು. ಏಜೆಂಟ್ಸ್ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ಗೂ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು ಎಕ್ಸಾಂಪಲ್ ಕೊಟ್ಟಿದ್ದೆ, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಸಪೋಸ್ ನನ್ನ ಫ್ರೆಂಡ್ ಯಾರೊಬ್ಬರು ಔಟ್ ಆಫ್ ಕಂಟ್ರಿ ಇದ್ದಾರೆ ಅಂದರೆ ಅವ್ರಿಗೆ ನಾನು ಟ್ರಾನ್ಸಾಕ್ಟ್ ಮಾಡಬೇಕಂದ್ರೆ ಏನು ಮಾಡುತ್ತೆ, ನನಗೆ ಬ್ಯಾಂಕು ಸಹಾಯ ಮಾಡುತ್ತೆ. ಫಾರಿನ್ ಎಕ್ಸ್ಚೇಂಜ್ನ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಬ್ಯಾಂಕ್ ನನಗೆ ಸಹಾಯ ಮಾಡುತ್ತೆ. ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯಂಟೇಷನ್, ಇಂಟ್ರೆಸ್ಟ್ ಬಗ್ಗೆ ನಾನು ಹೇಳಿದೆ. ಸೊ ಲೋನ್ಸ್ಗೆ 10% ಇಂಟ್ರೆಸ್ಟ್ ಅಂದರೆ ನಾವು ಮಾಡೋ ಡೆಪಾಸಿಟ್ಸ್ಗೆ 8% ಇಂಟ್ರೆಸ್ಟ್. ಸೊ 10 - 8 = 2. ಸೊ ಲೋನ್ ಡೆಪಾಸಿಟ್ಸ್, ಲೋನ್ಗೆ ಬ್ಯಾಂಕು 10% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದೆ, ಆದರೆ ನಮಗೆ 8% ಮಾತ್ರ ಕೊಡ್ತಿದೆ. ಸೊ 10 - 8 ಎಷ್ಟು ಸಿಗುತ್ತೆ ನನಗೆ, 2% ಈಸ್ ದಿ ಪ್ರಾಫಿಟ್. ಏನಿದು, ಬ್ಯಾಂಕಿಗೆ ಪ್ರಾಫಿಟ್. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ದಿನದಿಂದ ದಿನಕ್ಕೆ ಬ್ಯಾಂಕ್ ಏನು ಮಾಡುತ್ತೆ, ತನ್ನ ಫಂಕ್ಷನ್ಸ್ಗಳನ್ನ ಇನ್ಕ್ರೀಸ್ ಮಾಡಿಕೊಂಡೇ ಹೋಗುತ್ತೆ. ಕನೆಕ್ಟಿಂಗ್ ಲಿಂಕ್, ಸೊ ನನ್ನ ದುಡ್ಡು ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಿದ್ದೀನಿ, ಅದೇ ದುಡ್ಡನ್ನು ಬ್ಯಾಂಕರ್ ಏನು ಮಾಡ್ತಾನೆ, ಯಾರೋ ಒಬ್ಬರಿಗೆ ಲೋನ್ಸ್ ಮೂಲಕ ಕೊಡ್ತಾನೆ. ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಅಥವಾ ನಾನು ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಆದರೆ ನನ್ನ ದುಡ್ಡು ಅವ್ರಿಗೆ ಹೋಗ್ತಿರೋದ್ರಿಂದ ಇಲ್ಲೊಂದು ಟ್ರಯಾಂಗಲ್ ಲಿಂಕ್ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ನೆಕ್ಸ್ಟು ಬ್ಯಾಂಕಿಂಗ್ ಬಿಸ್ನೆಸ್. ಸೊ ಬ್ಯಾಂಕ್ ಏನೇ ಒಂದು ಕೆಲಸ ಮಾಡಿದ್ರು ಅದು ರಿಲೇಟೆಡ್ ಟು ಬ್ಯಾಂಕಿಂಗ್ಗೆ. ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರು ಏನಾಗುತ್ತೆ, ಅದು ಬ್ಯಾಂಕಿಂಗ್ಗೆ ಸೀಮಿತವಾಗಿ ಇರುತ್ತೆ. ನೇಮ್ ಐಡೆಂಟಿಟಿ, ಸೊ ನಾವು ಈಸಿಯಾಗಿ ಯಾವುದೇ ಒಂದು ಬ್ಯಾಂಕ್ ಕಂಡುಹಿಡಿಬೋದು. ನೀನು ಯಾವ ಬ್ಯಾಂಕ್ ಡೆಪಾಸಿಟ್ ಮಾಡಿದೆ ಅಂದರೆ ಇಂಥ, ಅದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್. ಅಂದರೆ ಎಲ್ಲ ಬ್ಯಾಂಕ್ಗೂ ಅದರದೇ ಆದ ಒಂದು ಸ್ಪೆಸಿಫಿಕ್ ನೇಮ್ಸ್ ಇರುತ್ತೆ. ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ಎಕ್ಸೆಪ್ಟಿಂಗ್ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಆ್ಯಂಡ್ ಅದರ್ಸ್. ಸೊ ಪಬ್ಲಿಕ್ಕಿಂದ ಡೆಪಾಸಿಟ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮತ್ತು ಯಾರಾದರೂ ಆಗಿದ್ರೂ ಪರವಾಗಿಲ್ಲ, ಒಂದು ಆಧಾರದ ಮೂಲಕ ಅವ್ರು ಏನು ಮಾಡ್ತಾರೆ, ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡ್ಕೋತಾರೆ. ದುಡ್ಡನ್ನ ಲೆಂಡ್ ಅಂದರೆ ಲೋನ್ಸ್ ಮುಖಾಂತರ ಮನಿ ಕೊಡ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮನಿ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಕಲೆಕ್ಷನ್ಸ್ ಆಫ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಸೊ ನಾನು ಯಾರಿಗೂ ಬಿಲ್ ಮೂಲಕ ಏನೋ ಒಂದು ಪೇ ಮಾಡಿದ್ದೀನಿ ಅಂದರೆ, ಸೊ ಅವ್ರು ಹೋಗಿ ಬ್ಯಾಂಕಿಗೆ ಅದು ಅಪ್ರೋಚ್ ಮಾಡಿದಾಗ ಅವ್ರಿಗೆ ಅಮೌಂಟ್ ನಿಜವಾಗ್ಲೂ ಸಿಗುತ್ತೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನನಗೆ ಸ್ವಲ್ಪ ಅರ್ಜೆನ್ಸಿ ಇರೋದ್ರಿಂದ ನನಗೆ ಬೇಗ ಅಮೌಂಟ್ ಬೇಕಾಗಿರುತ್ತೆ, ಡ್ಯೂ ಡೇಟ್ಗಿಂತ ಮುಂಚೆ. ಸೊ ನಾನು ಏನು ಮಾಡ್ತೀನಿ, ಬ್ಯಾಂಕ್ ಹತ್ರ ಕೊಟ್ಟಾಗ ಅವ್ರು ಆ್ಯಕ್ಚುಯಲ್ ಅಮೌಂಟ್ 10,000 ರೂಪೀಸ್ ಕೊಡಲ್ಲ, 9,900, 100 ರೂಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್, ನಮಗೆ ಸೇಫ್ ಡೆಪಾಸಿಟ್ ಲಾಕರ್ಸ್ ಕೂಡ ಇರುತ್ತೆ. ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ನೂ ಮಾಡ್ತಾರೆ. ವ್ಯಾಲ್ಯೂಬಲ್ಸ್ನ, ನಮ್ಮ ವ್ಯಾಲ್ಯೂಬಲ್ಸ್, ಒಂದು ಆಸ್ತಿ ಪತ್ರ ಆಗಲಿ, ಏನನ್ನು ತುಂಬ ಬೆಲೆ ಬಾಳುವಂತಹ ವಸ್ತುನ ನಮ್ಮ ಹತ್ರ ಸೇಫ್ ಅಲ್ಲ ಅಂತಂದರೆ ನಾವೇನು ಮಾಡೋದು, ಬ್ಯಾಂಕಲ್ಲಿ ಸೇಫಾಗಿ ಇಡ್ಬೋದು. ಮತ್ತು ಇಶ್ಯೂ ದಿ ಲೆಟರ್ಸ್ ಆಫ್ ಕ್ರೆಡಿಟ್ಸ್ ಆ್ಯಂಡ್ ಗ್ಯಾರಂಟಿ. ಸಪೋಸ್ ಬಾಂಡ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಾಂಡ್ಸ್, ಕಮರ್ಷಿಯಲ್ ಪೇಪರ್ಸ್,
ಅಂಥವೂ ಕೂಡ ಏನು ಬ್ಯಾಂಕ್ಸ್ ಇಶ್ಯೂ ಮಾಡ್ತವೆ. ಸೊ ಗವರ್ನಮೆಂಟ್ ಬಿಹಾಫ್ ಆಫ್ ಆಗಿ ಗವರ್ನಮೆಂಟ್ ಯಾವುದೇ ಟ್ರಾನ್ಸಾಕ್ಷನ್ಸ್ ಇದ್ದರೂ ಹೆಚ್ಚಾಗಿ ಬ್ಯಾಂಕ್ಗಳೇ ನೋಡ್ಕೊಳ್ತವೆ ಅನ್ನೋದೇ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಇಲ್ಲಿಂದ ಹೊಸ ಟಾಪಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಏನಪ್ಪ ಅಂದರೆ ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್. ಸೊ ಬ್ಯಾಂಕರ್ಸ್ ಮತ್ತು ಕಸ್ಟಮರ್ಸ್ ಮಧ್ಯೆ ಯಾವ ಒಂಥರ ರಿಲೇಷನ್ಶಿಪ್ಸ್ನ ನಾವು ನೋಡ್ಬೋದು. ಇಲ್ಲಿ ನೋಡಿ ಏನಪ್ಪ ಅಂದರೆ ದ ರಿಲೇಷನ್ ಬಿಟ್ವೀನ್ ಎ ಬ್ಯಾಂಕರ್ ಆ್ಯಂಡ್ ಎ ಕಸ್ಟಮರ್ಸ್ ಫಾಲ್ಸ್ ಅಂಡರ್ 2 ಬ್ರಾಡ್ ಕ್ಯಾಟಗರೀಸ್. ಸೊ 2 ಕ್ಯಾಟಗರಿಯಾಗಿ ನಾವೇನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಮೊದಲನೇ ಅದು ಜನರಲ್ ರಿಲೇಷನ್ಶಿಪ್, ಎರಡನೇದು ಸ್ಪೆಷಲ್ ರಿಲೇಷನ್ಶಿಪ್. ಒಂದು ಜನರಲ್ ಆಗಿರುವಂಥ ರಿಲೇಷನ್ಶಿಪ್, ಒಂದು ಸ್ಪೆಷಲ್ ಆಗಿರುವಂತಹ ರಿಲೇಷನ್ಶಿಪ್. ಫಸ್ಟು ಜನರಲ್ ರಿಲೇಷನ್ಶಿಪ್. ಜನರಲ್ ರಿಲೇಷನ್ಶಿಪ್ಪಲ್ಲಿ 3 ಥರ ಇದೆ ನಮಗೆ. ಯಾವುದು 3 ಥರ ಅಂದರೆ ಮೊದಲನೆಯದು ಪ್ರೈಮರಿ ರಿಲೇಷನ್ಶಿಪ್. ಜನರಲ್ ರಿಲೇಷನ್ಶಿಪ್ಪಲ್ಲಿ ಮೊದಲನೇದು ಯಾವುದು, ಪ್ರೈಮರಿ ರಿಲೇಷನ್ಶಿಪ್. ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ರಿಲೇಷನ್ಶಿಪ್. ಡೆಟಾರ್ ಅಂದರೆ ವ್ಯಕ್ತಿ ಯಾರು ದುಡ್ಡು ಈಸ್ಕೊಳ್ತಿದ್ದಾರೆ, ಕ್ರೆಡಿಟಾರ್ ಅಂದರೆ ಯಾರು ಕೊಡ್ತಿದ್ದಾರೆ, ಕ್ರೆಡಿಟ್ ಮಾಡ್ತಿದ್ದಾರೆ. ಸೊ ನಾನು ಬ್ಯಾಂಕಿಂದ ದುಡ್ಡು ತೊಗೊಳ್ತಿದ್ದೀನಿ ಅಂದರೆ ನಾನು ಡೆಟಾರು, ಬ್ಯಾಂಕು ಕ್ರೆಡಿಟಾರ್. ಅರ್ಥ ಆಯ್ತಾ? ಸೊ ಬ್ಯಾಂಕ್ ಏನು ಮಾಡ್ತಿದೆ, ನನಗೆ ಕ್ರೆಡಿಟ್ ಮಾಡ್ತಿದೆ. ಇದೇ ಪ್ರೈಮರಿ ರಿಲೇಷನ್ಶಿಪ್. ಇದು ಯಾವಾಗ ನಡೆಯುತ್ತೆ ಅಂದರೆ ಲೋನ್ಸ್ ತೊಗೊಂಡಾಗ ಇದೊಂದು ರಿಲೇಷನ್ಶಿಪ್ ಬರುತ್ತೆ. ಸೊ ನನಗೆ ದುಡ್ಡು ಕೊಡ್ತಿದ್ದಾರೆ, ಸೊ ಬ್ಯಾಂಕ್ ನನಗೆ ಕ್ರೆಡಿಟ್ ಮಾಡ್ತಿದ್ದಾರೆ. ಸೊ ನಾನು ಡೆಟಾರು, ನಾನು ಲಯಬಲ್ ಆಗಿದ್ದೀನಿ ಬ್ಯಾಂಕ್ಗೆ. ಅದು ಸ್ಪೆಸಿಫೈ ಮಾಡಿರುವಂಥ ಟೈಮ್ ಅಷ್ಟರಲ್ಲಿ ನಾನು ಏನು ಮಾಡಬೇಕು, ಆ ಅಮೌಂಟ್ನ ರಿಟರ್ನ್ ಮಾಡಬೇಕು. ನೆಕ್ಸ್ಟ್ ಒನ್ ಸಬ್ಸಿಡರಿ ರಿಲೇಷನ್ಶಿಪ್. ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ ರಿಲೇಷನ್ಶಿಪ್. ಕೆಲವೊಂದು ಬೆನಿಫಿಟ್ನೂ ನಮಗೆ ಕೊಡುತ್ತೆ. RD ಆಗಿರ್ಬೋದು, FD ಆಗಿರ್ಬೋದು. ಇಂತಹ ಇದರಲ್ಲಿ ಲೈಕ್ ನಾವು ಸ್ಪೆಸಿಫಿಕ್ ಅಮೌಂಟ್ನ ಡೆಪಾಸಿಟ್ ಮಾಡಿ ಇಟ್ಟಾಗ ನಮಗೆ ಇಷ್ಟು % ಅಂತ ಇಂಟ್ರೆಸ್ಟ್ ಕೊಟ್ಟಾಗ ಅದು ನಮ್ಮ ಪ್ರಾಫಿಟ್. ಸೊ ಒಂದು ಟ್ರಸ್ಟ್ ಮೇಲೆ ನಾನು ದುಡ್ಡಲ್ಲಿ ಡೆಪಾಸಿಟ್ ಮಾಡ್ತಿದ್ದೀನಿ, ಅದೊಂದು ನನಗೆ ಬೆನಿಫಿಟ್ ಕೂಡ ಆಗ್ತಿದೆ. ನನ್ನ ದುಡ್ಡು ಒಂದು ಕಡೆ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆ, ಇನ್ನೊಂದು ಕಡೆ ನನಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಷ್ಟು ಅಮೌಂಟ್ ಎಕ್ಸ್ಟ್ರಾ ಕೂಡ ನನಗೆ ಬರುತ್ತೆ. ಸೊ ಇದು ಸಬ್ಸಿಡಿಯರಿ ರಿಲೇಷನ್ಶಿಪ್. ನೆಕ್ಸ್ಟ್ ಒನ್ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಾಲ್ ರಿಲೇಷನ್ಶಿಪ್. ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಾಲ್ ಅಂದರೆ ಮುಖ್ಯವಾಗಿ ಅದೇ, ಇಲ್ಲಿಂದ ನಾನು ಯಾರಿಗೋ ಒಬ್ರಿಗೆ ಔಟ್ ಆಫ್ ಸ್ಟೇಷನ್ ದುಡ್ಡು ಕಳಿಸ್ಬೇಕು, ಔಟ್ ಆಫ್ ಕಂಟ್ರಿ ದುಡ್ಡು ಕಳಿಸ್ಬೇಕು. ಸೊ ಅಂಥ ಟೈಮಲ್ಲಿ ಬ್ಯಾಂಕ್ ಒಂದು ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅಥವಾ ನಾನು ಬಿಲ್ಸ್ ಯಾರಿಗೂ ಕೊಟ್ಟಿರ್ತೀನಿ, ಸೊ ಅವ್ರು ಬಂದು ಅಲ್ಲಿ ಬ್ಯಾಂಕ್ನ ಅಪ್ರೋಚ್ ಮಾಡಿದಾಗ ಸೊ ಆಬ್ವಿಯಸ್ಲಿ ಬ್ಯಾಂಕ್ ಏನು ಮಾಡುತ್ತೆ, ಪೇ ಮಾಡುತ್ತೆ. ಇಲ್ಲಿ ಕೂಡ ಒಂದು ಏಜೆಂಟ್ ಆಗಿ ಬ್ಯಾಂಕ್ ಏನು ಮಾಡುತ್ತೆ, ನಮಗೆ ಸಹಾಯ ಮಾಡುತ್ತೆ. ಸೊ ಜನರಲ್ ರಿಲೇಷನ್ಶಿಪ್ಪಲ್ಲಿ ಮೊದಲನೇದು ಪ್ರೈಮರಿ ರಿಲೇಷನ್ಶಿಪ್, ಸಬ್ಸಿಡಿಯರಿ ರಿಲೇಷನ್ಶಿಪ್, and then comes to the agent and principal relationship. Next one is special relationship. What is the speciality? Special relationship ಏನಪ್ಪ ಅಂದರೆ ಆಬ್ಲಿಗೇಷನ್ ಟು ಆನರ್ ಚೆಕ್ಸ್. ಆಬ್ಲಿಗೇಟ್ ಅಂದರೆ ಒಂದು ಡ್ಯೂಟಿ ತೊಗೊಂಡ್ಬಿಟ್ಟಿದೆ ಬ್ಯಾಂಕು, ಏನದು ಟು ಹಾನರ್ ಚೆಕ್ಸ್. ಯಾರೊಬ್ಬರು ಬಂದು ನಾನು ಚೆಕ್ ಪೇ ಮಾಡಿದ್ದೀನಿ ಅಂದರೆ ಬ್ಯಾಂಕು ಏನೇ ತಂಟೆ ತಕರಾರು ಮಾಡದೆ ನೀಟಾಗಿ ಆ ಚೆಕ್ನ ಆಕ್ಸೆಪ್ಟ್ ಮಾಡಿಕೊಂಡು ದುಡ್ಡನ್ನು ಪೇ ಮಾಡುತ್ತೆ ಆ ದುಡ್ಡನ್ನು. ಸೊ ಆಬ್ಲಿಗೇಷನ್ ಟು ಹಾನರ್ ಚೆಕ್ಸ್, ಆ ಚೆಕ್ಸ್ನ ಹಾನರ್ ಮಾಡುತ್ತೆ, ನೀಟಾಗಿ ಅವ್ರಿಗೇನು ತಲುಪಿಸ್ಬೇಕು ಅದನ್ನು ಬ್ಯಾಂಕ್ ಮಾಡುತ್ತೆ. ಆಬ್ಲಿಗೇಷನ್ ಟು ಮೇಂಟೈನ್ ಸೀಕ್ರೆಸಿ ಆಫ್ ಅಕೌಂಟ್ಸ್. ಸೊ ನನ್ನ ಒಂದು ಅಕೌಂಟ್ ಬ್ಯಾಂಕಲ್ಲಿದೆ ಅಂದರೆ ಅದರ ಪಿನ್ ಕೋಡ್, ಅದರ ಡೀಟೇಲ್ಸ್ ನನಗೊಬ್ಳಿಗೆ ಮಾತ್ರ ಗೊತ್ತಿರುತ್ತೆ, ಇನ್ನು ಯಾರಿಗೂ ಅದು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಲೀಗಲಾಗಿ, ಅಷ್ಟು ಸೀಕ್ರೆಸಿಯಾಗಿ ಬ್ಯಾಂಕ್ಸ್ ಏನು ಮಾಡುತ್ತೆ, ಅಕೌಂಟ್ಸ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸು ಯಾವ ಥರ ಎಲ್ಲ ಸರ್ವಿಸಸ್ ಆಫರ್ ಮಾಡುತ್ತೆ ಅಂದರೆ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್ ಆಬ್ವಿಯಸ್ಲಿ ನಮಗೆ ಸಿಗುತ್ತೆ. ಪರ್ಸ್ನಲ್ ಲೋನ್ಸ್ ಕೊಡ್ತಾರೆ, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್ ಕೊಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಸೇಫ್ ಡೆಪಾಸಿಟ್ ಲಾಕರ್ಸ್, ಟ್ರಸ್ಟ್ ಸರ್ವಿಸಸ್ ಇರುತ್ತೆ, ಸಿಗ್ನೇಚರ್ ಗ್ಯಾರಂಟೀಸ್ ಇರುತ್ತೆ. ಇ ಬ್ಯಾಂಕಿಂಗ್ ಅಂದರೆ ಎ ಟಿ ಎಮ್ ಮುಖಾಂತರ ನಾವೇನು ಮಾಡೋದು, ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನಾವು ಮನಿನ ವಿತ್ಡ್ರಾ ಮಾಡ್ಕೋಬೋದು. ಸೊ ಈ ಎಲ್ಲ ಸರ್ವಿಸಸ್ ಯಾರು ನಮ್ಗೆ ಆಫರ್ ಮಾಡ್ತಿದ್ದಾರೆ ಅಂದರೆ ಬ್ಯಾಂಕ್. ಪ್ರಾಕ್ಟಿಕಲ್ ಆಗಿ ತೊಗೊಂಡ್ರೆ ಸರ್ವಿಸಸ್ ಈಸಿಯಾಗಿ ಬರಿಬೋದು. ಬ್ಯಾಂಕ್ಸ್ ನಮಗೇನು ಕೊಡುತ್ತೆ, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್, ಪರ್ಸ್ನಲ್ ಲೋನ್ಸ್, ಹೋಮ್ ಲೋನ್ಸ್ ಕೊಡುತ್ತೆ, ಮ್ಯೂಚುವಲ್ ಫಂಡ್ಸ್ ಮಾಡುತ್ತೆ, ಸೇಫ್ ಡೆಪಾಸಿಟ್ ಲಾಕರ್ಸ್ ಇರುತ್ತೆ, ಟ್ರಸ್ಟ್ ಸರ್ವಿಸಸ್, ಸಿಗ್ನೇಚರ್ ಗ್ಯಾರಂಟೀಸ್ ಇರುತ್ತೆ. ಇ ಬ್ಯಾಂಕಿಂಗ್, ಇವೆಲ್ಲ ಸರ್ವಿಸಸ್ ಯಾರು ಕೊಡ್ತಿದ್ದಾರೆ ನಮಗೆ, ಬ್ಯಾಂಕ್. ನೆಕ್ಸ್ಟು ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಬ್ಯಾಂಕಲ್ಲಿ ಎಷ್ಟು ವಿಧಗಳಿವೆ?
The different types of banks, each type of bank is specialized in different types of activities. ಸೊ ಬ್ಯಾಂಕ್ಸ್ನ ಇವ್ರು ಎಂತಕ್ಕೆ ಡಿವೈಡ್ ಮಾಡಿದ್ದಾರೆ ಅಂದರೆ ಈಚ್ ಬ್ಯಾಂಕ್ ಇಸ್ ಸ್ಪೆಷಲೈಸ್ಡ್, ಅದು ಸ್ಪೆಷಲೈಸ್ ಆಗಿದೆ. ಏನಾಗಿದೆ? ಬ್ಯಾಂಕು ಸ್ಪೆಷಲೈಸ್ ಆಗಿದೆ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟಿ, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್. ಈ ಬ್ಯಾಂಕ್ಗೆ ಇಂಥ ಆ್ಯಕ್ಟಿವಿಟಿಗೆ ಮಾತ್ರ, ಈ ಬ್ಯಾಂಕ್ ಇಂಥ ಆ್ಯಕ್ಟಿವಿಟಿಗೆ ಮಾತ್ರ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೇಳ್ತಿರೋದು ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಯಾವುದಂದರೆ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲಿ ನಮ್ಮ ನೋಟ್ ಪ್ರಿಂಟ್ ಮಾಡ್ತಾರೆ ಅದೇ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಯಾವುದಪ್ಪ ನಮ್ಮದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಮರ್ಷಿಯಲ್ ಬ್ಯಾಂಕ್ಸ್ ನಾರ್ಮಲ್ SBI, HDFC ಇವೆಲ್ಲ ಏನು? ಕಮರ್ಷಿಯಲ್ ಬ್ಯಾಂಕ್ಸ್, ಬಿಸ್ನೆಸ್ ಪರ್ಪಸ್ಗೋಸ್ಕರ ಕಮರ್ಷಿಯಲ್ಗೆ ಯೂಸ್ ಮಾಡುವಂಥದ್ದು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದರೆ ಇಂಡಸ್ಟ್ರೀಸ್ ಮಾತ್ರ ಇವೇನು ಮಾಡ್ತವೆ? ಸಹಾಯ ಮಾಡ್ತವೆ, ಓನ್ಲಿ ಫಾರ್ ಇಂಡಸ್ಟ್ರೀಸ್. ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಓನ್ಲಿ ಫಾರ್ ಲ್ಯಾಂಡ್ ಡೆವಲಪ್ಮೆಂಟ್. ಇಂಡಿಜಿನಿಯಸ್ ಬ್ಯಾಂಕ್ಸ್, ಮನಿ ಲೆಂಡರ್ಸ್ ಆರ್ ಸಾಹುಕಾರ್ಸ್. ಕೆಲವೊಂದು ಲೈಕ್ ಇಟ್ ವಿಲ್ ಬಿ ಅಫಿಲಿಯೇಟೆಡ್ ಟು ಸಮ್ ಚಿಟ್ ಫಂಡ್ ಆರ್ ಸಮಥಿಂಗ್, ಆ ಥರ ಕೆಲವೊಂದು ಚಿಟ್ ಫಂಡ್ಸ್ ಜೊತೆ ಲೈಕ್ ಮಿಂಗಲ್ ಆಗಿರ್ತಾರೆ. ಸೊ ಅದೆಲ್ಲ ಏನು? ಇಂಡಿಜಿನಿಯಸ್ ಬ್ಯಾಂಕ್ಸ್. ದೆನ್ ಕೋಆಪರೇಟಿವ್ ಬ್ಯಾಂಕ್ಸ್, ಸ್ಮಾಲ್ ಬಿಸ್ನೆಸ್ಗೆ ಹೋದ್ರು ಅಥವಾ ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಗೆ ಸಹಾಯ ಮಾಡುವಂಥ ಬ್ಯಾಂಕ್ಸು ಕೋಆಪರೇಟಿವ್ ಬ್ಯಾಂಕ್ಸ್ ಅಷ್ಟೇ. The next very important topic is procedure to open a bank account. ಹೇಗೆ ನಾನು ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡ್ಬೋದು? ಫಸ್ಟ್ ಪಾಯಿಂಟ್ ಬಂದು ಡಿಸೈಡ್ ದಿ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ಫಸ್ಟು ನೀನು ಡಿಸೈಡ್ ಮಾಡಬೇಕು, ನಾನು ಯಾವ ತರಹದ ಅಕೌಂಟ್ನ ಬ್ಯಾಂಕಲ್ಲಿ ಓಪನ್ ಮಾಡಬೇಕು. ಸೇವಿಂಗ್ಸ್ ಅಕೌಂಟಾ, RDನ, FDನ, ಅಥವಾ ಏನು ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಂತ ನಾನೇನು ಮಾಡಬೇಕು? ಡಿಸೈಡ್ ಮಾಡಬೇಕು. ಸಪೋಸ್ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಅಥವಾ ಓಲ್ಡ್ ಪೀಪಲ್ ಅವರಲ್ಲಿ ಯಾವುದು ಚೂಸ್ ಮಾಡ್ತಾರೆ? ಸೇವಿಂಗ್ಸ್ ಅಕೌಂಟೇ, ಬೇರೆ ಯಾವುದೋ ಇದು ಮಾಡಲ್ಲ. ಸೇವಿಂಗ್ಸ್ ಅಕೌಂಟ್, ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ತೀನಿ ಯಾವುದಪ್ಪ? ಸೇವಿಂಗ್ಸ್ ಅಕೌಂಟ್. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನು? ಅಪ್ರೋಚ್ ದಿ ಬ್ಯಾಂಕ್ಸ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಮೀಟ್ ಇಟ್ಸ್ ಆಫೀಸ್. ಸೊ ಇವಾಗ ನಾನು ಏನು ಮಾಡಿದೆ? ನನಗೆ ಯಾವ ಅಕೌಂಟ್ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ಆದರೆ ಯಾವ ಬ್ಯಾಂಕಲ್ಲಿ ಓಪನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ನಾನು ಇವಾಗ ಥಿಂಕ್ ಮಾಡ್ತೀನಿ ಯಾವ ಬ್ಯಾಂಕಿಗೆ ನಾನು ಚೂಸ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಅಂದ್ಕೊಳ್ತೀನಿ ಯಾವುದು? SBIಯಲ್ಲಿ ನಾನು ಓಪನ್ ಮಾಡಬೇಕು. ಸೊ SBI ಸರಿ ಸೆಲೆಕ್ಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಏನು? ಫಿಲ್ಅಪ್ ದಿ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್. ಸೊ ನಾನು ಆಫೀಸ್ ಹತ್ರ ಹೋಗ್ತೀನಿ ಇವಾಗ, SBI ಹತ್ರ, ಅವ್ರ ಹತ್ರ ಅಪ್ಲಿಕೇಶನ್ ಫಾರ್ಮ್ನ ಇಸ್ಕೊಳ್ತೀನಿ, ಆ ಬ್ಯಾಂಕ್ ಅಕೌಂಟ್ ಫಾರ್ಮ್ನ ಇಸ್ಕೊಳ್ತೀನಿ. ಅದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಆಗಿರುವಂಥ ಎಲ್ಲ ಡೀಟೇಲ್ಸು ನಾನೇನು ಮಾಡ್ತೀನಿ? ಫಿಲ್ ಮಾಡ್ತೀನಿ. ಆಮೇಲೆ ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯೋರ್ ಬ್ಯಾಂಕ್ ಅಕೌಂಟ್. ಸೊ ನಾನಿಲ್ಲಿ ಓಪನ್ ಮಾಡ್ತಿರೋ ಮುಖ್ಯ ಉದ್ದೇಶ ಲೈಕ್ ಯಾರು ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಬೇಕಿದ್ರು ಕೂಡ ನಾವೇನು ಮಾಡ್ಬೋದು? ಅಲ್ಲಿ ಮೆನ್ಷನ್ ಮಾಡ್ಬೋದು. ಆಮೇಲೆ ಆ ಬ್ಯಾಂಕ್ ಅಕೌಂಟ್ನ ಫುಲ್ಲಿ ಫಿಲ್ಡ್ ಮಾಡಿ ನಾನೇನು ಮಾಡ್ತೀನಿ? ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ. ದೆನ್ ದಿ ಆಫೀಸರ್ ವಿಲ್ ವೆರಿಫೈ ಆಲ್ ದಿ ಪರ್ಟಿಕ್ಯುಲರ್ಸ್ ಸಬ್ಮಿಟೆಡ್. ಸೊ ಏನು ಮಾಡ್ತಾರೆ ಆಫೀಸರ್ಸು? ಎಲ್ಲ ಇದೆಯಾ, ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಇದು ಮಾಡ್ತಾರೆ. ದೆನ್ ಅಲ್ಲೇ ನಾನು ಏನು ಮಾಡಬೇಕಾಗುತ್ತೆ? ಸ್ವಲ್ಪ ಇನಿಷಿಯಲ್ ಅಮೌಂಟ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ 500 or 1000 rupees ಇನಿಷಿಯಲ್ ಡೆಪಾಸಿಟ್ ಮಾಡಿ ಬಿಡಬೇಕು. ಸೊ ಇಷ್ಟೇ, ಇದೇ ಸಿಂಪಲ್ ಸ್ಟೆಪ್ಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಸೊ ಫಸ್ಟು ನೀವು ಡಿಸೈಡ್ ಮಾಡಿ ಯಾವ ಥರ ಅಕೌಂಟ್ ಓಪನ್ ಮಾಡಬೇಕು, ಯಾವ ಬ್ಯಾಂಕಲ್ಲಿ. ಮತ್ತು ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇಸ್ಕೊಂಡು ಅದನ್ನ ಫಿಲ್ ಮಾಡಿ ಅದಕ್ಕೆ ನೀವು ರೆಫರೆನ್ಸ್ ಕೊಡಬೇಕು. ಲೈಕ್ ಇಲ್ಲಿ ಯಾರೋ ಇದ್ದಾರೆ ನಮ್ಮ ಆಲ್ರೆಡಿ ಅವ್ರ ಅಕೌಂಟ್ ಇದೆ, ಸಪೋಸ್ ಮೈ ಪೇರೆಂಟ್ಸ್ ಅವ್ರ ಗಾರ್ಡಿಯನ್ಸ್, ನನ್ನ ಫ್ರೆಂಡ್ಸ್ ಅಥವಾ ಯಾರ್ದೋ ಒಬ್ರದ್ದು ರೆಫರೆನ್ಸ್ ಕೊಟ್ಟು ಆ ಫಿಲ್ ಮಾಡಿರುವಂಥ ಫಾರ್ಮ್ನ ಅವ್ರಿಗೆ ಕೊಡಬೇಕು. ಅವ್ರಿಗೆಲ್ಲವೂ ಕರೆಕ್ಟಾಗಿದೆ ಅಂತ ನೋಡಿ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವೇನು ಮಾಡ್ಬೋದು? ಇನಿಷಿಯಲ್ ಡೆಪಾಸಿಟ್ ಮಾಡ್ಬೋದು. ಇಷ್ಟೇ ಇದ್ದಿದ್ದು ಟಾಪಿಕ್ಸು. ಡ್ರಾಪ್ ಟಾಪಿಕ್ಸ್ನ ನಾನು ಏನು ಮಾಡಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.